ಒಂದೇ ಒಂದ್ಸಾರಿ ನಮಾಜ್ ಮಾಡ್ಬಿಡು, ನಿನ್ನೆಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಈಗ ನಾನಿಲ್ಲಿ ಹೇಳ್ತಾ ಇರೋದನ್ನ ಕೇಳಿಸ್ಕೊಂಡ್ರೆ ಸ್ವಲ್ಪ ಜನಕ್ಕೆ ನನ್ನ ಮೇಲೆ ಸಿಟ್ಟು ಬರ್ಬೋದು, ಅಥವಾ ಸ್ವಲ್ಪ ಜನಕ್ಕೆ ಕಷ್ಟ ಕೂಡ ಅನಿಸ್ಬಹುದು. TCS ನಾಸಿಕ್ನಲ್ಲಿ ನಡೆದಂತಹ ಘಟನೆಗೆ ಅನ್ಫಾರ್ಚುನೇಟ್ಲಿ ನಾವು ಹಿಂದೂಗಳೇ ಕಾರಣ ಅಂತ ನನಗನ್ಸುತ್ತೆ. ಯಾಕೆ ನಮ್ಮ ತಪ್ಪೇನಿದೆ ಅಂತ ಅಂತೀರಾ? ದೇಶದಲ್ಲಿ ಬಹುಮತ ಇರೋದೇ ನಮ್ಮ ತಪ್ಪ? TCS ನಾಸಿಕ್ನಲ್ಲಿ ನಡೆದಂತಹ ಘಟನೆಗೆ ನಾವು ಹಿಂದೂಗಳೇ ಕಾರಣ ಅಂತ ನಾನು ಯಾಕೆ ಹೇಳ್ತೀನಿ ಅಂದರೆ, ನಾವು ನಮ್ಮ ಪುರಾಣಗಳಿಂದ, ನಮ್ಮ ಇತಿಹಾಸಗಳಿಂದ ಏನನ್ನು ಕಲಿಯೋದೇ ಇಲ್ಲ ಹಾಗೂ ಕಲಿತಾನೇ ಇಲ್ಲ. ಯಾಕಂದರೆ ನಾವು ಹಿಂದೂಗಳು ತುಂಬಾ ಓಪನ್ ಮೈಂಡೆಡ್. ನಾವು ಯಾವುದಕ್ಕೂ ಒಂದು ರೆಸ್ಟ್ರಿಕ್ಷನ್ಸನ್ನು ಮಾಡ್ಕೊಳ್ಳೋದಿಲ್ಲ, ಒಂದು ಬೌಂಡ್ರೀಸನ್ನು ಹಾಕ್ಕೊಳ್ಳೋದಿಲ್ಲ. ನಾವು ತುಂಬಾ ಓವರ್ ಆಗಿ ಎಲ್ಲರನ್ನು ನಂಬ್ತೀವಿ ಹಾಗೂ ಬೇಗನೆ ಅವರೊಟ್ಟಿಗೆ ಮಿಂಗಲ್ ಆಗ್ತೀವಿ. ನಾವು ಯಾವುದಕ್ಕೂ ಒಂದು ಕಂಪಲ್ಷನ್ಸ್ಗಳನ್ನು ಮಾಡ್ಕೊಳ್ಳೋದಿಲ್ಲ ಹಾಗೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಮಾಡ್ಕೊಳ್ಳೋದಿಲ್ಲ. ಇದೇ ನಮ್ಮ ದೊಡ್ಡ ಮಿಸ್ಟೇಕ್. ಈ ರೀತಿಯಾದಂತಹ ಘಟನೆಗಳು ನಮ್ಮ ನಡುವೆ ಅದೆಷ್ಟೋ ನಡೆದು ಹೋಗಿವೆ, ಆದರೆ ನಾವು ಇದ್ಯಾವುದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆದಷ್ಟು ಈ ರೀತಿಯಾದಂತಹ ವಿಷಯಗಳನ್ನ ಮುಚ್ಚಾಕೋಕೆ ನೋಡ್ತೀವಿ. ನಾವು ಇದರಗಳ ಬಗ್ಗೆ ವಾಯ್ಸ್ ರೈಸ್ ಮಾಡೋದೇ ಇಲ್ಲ. ನಾವು ಇವುಗಳನ್ನ ಒಂದು ಫೇಕ್ ಅಥವಾ ಪ್ರೊಪಗ್ಯಾಂಡಾ ಅಂತ ಕರಿತೀವಿ. ವಿಕ್ಟಿಮ್ಸ್ಗಳ ಸ್ಟೋರಿಯನ್ನ ನಾವು ಆದಷ್ಟು ಅವರ ಪೀಸ್ ಹಾಗೂ ಕನ್ವೀನಿಯನ್ಸ್ನ ಹೆಸರಿನಲ್ಲಿ ಸಪ್ರೆಸ್ ಮಾಡಿಬಿಡ್ತೀವಿ. ದೊಡ್ಡ ದೊಡ್ಡ ಮೀಡಿಯಾ ಔಟ್ಲೆಟ್ಗಳು ಈ ರೀತಿಯಾದಂತಹ ವಿಷಯಗಳನ್ನ ಆದಷ್ಟು ಮರ್ಸೋಕೆನೆ ಟ್ರೈ ಮಾಡ್ತಾರೆ. TCS ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ದೇಶದ ಅತ್ಯುನ್ನತ ಕಂಪನಿಗಳಲ್ಲಿ ಒಂದಾದ TCS ಹೆಸರನ್ನ ಯಾರು ತಾನೇ ಕೇಳಿರಲ್ಲ. ಇಂಜಿನಿಯರಿಂಗ್ ಮಾಡ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯ ಕನಸು ನಾನು TCSನಲ್ಲಿ ಒಂದು ಜಾಬನ್ನು ತಗೋಬೇಕು ಅನ್ನೋದಾಗಿರುತ್ತೆ. TCS ಕಂಪನಿಯಲ್ಲಿ ಈ ರೀತಿಯಾದಂತಹ ಘಟನೆ ನಡೆದಿರೋದು ಒಂದು ವಿಷಾದಕಾರಿ ಸಂಗತಿ. ಕಂಪನಿಯ HR ಅಫಿಷಿಯಲ್ಸ್ಗಳು ಕಂಪ್ಲೇನೆಂಟ್ಸ್ನ ಮಾತು ಕೇಳಿದ ಮೇಲೂ ಕೂಡ ಅವರ ಬಾಯಿ ಮುಚ್ಚೋಕೆ ಟ್ರೈ ಮಾಡ್ತಿರ್ತಾರೆ. ಈ ರೀತಿಯಾದಂತಹ ಘಟನೆಗಳು ಹೊರಗೆ ಬರಬಾರ್ದು ಅಂತ ಅವರನ್ನ ಆದಷ್ಟು ಸಪ್ರೆಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವರಿಗಿಲ್ಲಿ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ನ ಮೇನ್ ಸ್ಟ್ರೀಮ್ಗೆ ತರೋಕೆ ಕಷ್ಟ ಅನಿಸ್ತಿರುತ್ತೆ. ನಾವೆಲ್ಲ ಸಮಾಜದಲ್ಲಿ ಒಂದು ಹೈರಾರ್ಕಿನ ಮಾಡ್ಕೊಂಡ್ಬಿಟ್ಟಿದೀವಿ. ಇವರುಗಳ ಎಮೋಷನ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಇವರುಗಳ ಪ್ರಾಬ್ಲಮ್ಸ್ ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ. ದಿಸ್ ಕೇಸ್ ಇಸ್ ವೆರಿ ಡಿಸ್ಕಸ್ಟಿಂಗ್. ಈಗಲೇ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಈ ಕೇಸ್ನಲ್ಲಿ 7 ಜನ ಮಹಿಳಾ ಪೊಲೀಸರು ಅಂಡರ್ ಕವರ್ ಆದಾಗ ಆ ಪ್ರತಿಷ್ಠಿತ ಕಂಪನಿಯ ಟೀಮ್ ಲೀಡರ್ಗಳು ಅಲ್ಲಿದ್ದಂತಹ ಕೆಲವು ಯುವತಿಯರಿಗೆ ಹಾಗೂ ಒಬ್ಬ ಪುರುಷ ಎಂಪ್ಲಾಯಿಗೆ ವರ್ಷಗಳಿಂದ ಮೆಂಟಲಿ ಹಾಗೂ ಫಿಸಿಕಲಿ ಅವರು ಹೆರಾಸ್ ಮಾಡ್ತಿದ್ರು ಅಂತ ತಿಳಿದು ಬಂದಿದೆ. ಈ ಕೇಸ್ನ ಅಬ್ಯೂಸ್ಗಳು ತೌಸೀಫ್ ಅತ್ತರ್, ಡ್ಯಾನಿಶ್ ಶೇಖ್, ರಜಾ ಮೆನನ್, ಶಾರೂಕ್ ಕುರೇಶಿ, ಶಫಿ ಶೇಖ್ ಹಾಗೂ ಆಸಿಫ್ ಅನ್ಸಾರಿ ಹಾಗೂ ಇದರಲ್ಲಿ ಒಬ್ಬ ಮಹಿಳೆಯು ಇದ್ಲು, ಅವಳು HR ನಿದಾ ಖಾನ್. ಈ ವ್ಯಕ್ತಿಗಳು ಆಫೀಸ್ನ ಲೇಡಿ ಎಂಪ್ಲಾಯೀಸ್ಗಳ ಬಳಿ ನಿಮ್ಮ ದೇವರುಗಳೆಲ್ಲ ಫೇಕ್, ಕೃಷ್ಣ ಒಬ್ಬ ಸ್ತ್ರೀವಾದಿ, ಶಿವಲಿಂಗ ಅನ್ನೋದು ಒಂದು ಮೇಲ್ ಜನೈಟಲ್, ಹಾಗೇನೆ ನಿಮ್ಮ ಮಹಾಗ್ರಂಥಗಳು ಮಹಾಪುರಾಣಗಳೆಲ್ಲ ಸುಳ್ಳು ಕಥೆಗಳು ಎಂದು ಕಂಪ್ಲೇಂಟ್ ನೀಡಿದ ಯುವತಿಯರು ಪೊಲೀಸರ ಬಳಿ ಹೇಳಿಕೆ ಕೊಟ್ಟಿದ್ದಾರೆ. ಡ್ಯಾನಿಶ್ ಶೇಖ್ ಎನ್ನುವವ ಒಬ್ಬ ಮಹಿಳೆಯನ್ನ ಎಲ್ಲರ ಮುಂದೆ ಅನುಚಿತವಾಗಿ ಮುಟ್ಟಿ ಆಕೆಯನ್ನ ಎಂಬರಾಸ್ ಮಾಡಿದ್ದ ಎಂದು ಆರೋಪಿಸಲಾಗಿದೆ. ನಂತರ ಆಕೆಯ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ನಲ್ಲಿ ಇದ್ದು ಆಕೆಯನ್ನ ದಿನನಿತ್ಯ ನಿಖಾ ಮಾಡಿಕೊಳ್ಳೇಬೇಕು ಅಂತ ಫೋರ್ಸ್ ಮಾಡ್ತಿದ್ದ ಎಂದು ಆರೋಪಿಸಲಾಗಿದೆ. ರಜಾ ಹಾಗೂ ಶಾರೂಕ್ ಎನ್ನುವವರು ಇಬ್ರು ಸೇರಿ ಒಂದು ಹುಡುಗಿಗೆ ಪ್ರತಿದಿನ ಕಿರುಕುಳ ನೀಡ್ತಾ ಇದ್ರು ಹಾಗೂ ಆಕೆಗೆ ನಿಂದನೆ ಮಾಡ್ತಾ ಇದ್ರು ಅಂತ ಒಂದು ಆರೋಪ ಬಂದಿದೆ. ಹಾಗೇನೆ ಅವರು ಸೀನಿಯರ್ಗಳಿಗೆ ಹಾಗೂ HR-ಗಳಿಗೆ ನೀಡಿದಂತಹ ಕಂಪ್ಲೇಂಟ್ಸ್ಗಳನ್ನ ಅವರು ಇಗ್ನೋರ್ ಮಾಡ್ತಿದ್ರು ಅಂತಾನೂ ಕಂಪ್ಲೇಂಟ್ ಬಂದಿದೆ. ಶಫಿ ಶೇಖ್ ಎನ್ನುವ ಒಬ್ಬ ಮಹಿಳೆಯ ಎದೆಯ ಭಾಗವನ್ನ ದಿಟ್ಟಿಸಿ ನೋಡ್ತಾ ಇದ್ದ, ಆಕೆಗೆ ಆಕ್ವರ್ಡ್ ಫೀಲ್ ಆಗೋ ರೀತಿ ಮಾಡ್ತಾ ಇದ್ದ. ಅವನು ಯಾವಾಗಲೂ ಆಕೆಯ ವೈವಾಹಿಕ ಜೀವನದ ಬಗ್ಗೆ ನಗಾಡ್ತಾ ಇದ್ದ. ನೀನು ನನ್ನ ಜೊತೆ ಬಾ, ಪ್ರತಿದಿನ ನನ್ನ ಜೊತೆ ಬಂದ್ರೆ ನಿನ್ಗೆ ಆವಾಗ್ಲಾದ್ರೂ ಮಗು ಆಗ್ಬೋದು ಅಂತ ಹೇಳ್ಕೊಂಡು ಕಾಮೆಂಟ್ ಮಾಡ್ತಿದ್ದ. ತೌಸಿಫ್ ಹೆಣ್ಣು ಮಕ್ಕಳ ಪ್ರೈವೇಟ್ ಪಾರ್ಟ್ಸ್ ಅನ್ನ ದಿಟ್ಟಿಸಿ ನೋಡ್ತಾ ಇದ್ದ ಹಾಗೂ ಅದರ ಬಗ್ಗೆ ಕಾಮೆಂಟ್ ಪಾಸ್ ಮಾಡಿ ನಗ್ತಾ ಇದ್ದ. ಅವನು ಹಿಂದೂ ದೇವರುಗಳನ್ನ ನಿಂದಿಸಿ ಮಾತನಾಡ್ತಾ ಇದ್ದ. ತೌಸಿಫ್, ಡ್ಯಾನಿಶ್ ಹಾಗೂ ಶಾರೂಕ್ ಎನ್ನುವವರು ಒಬ್ಬ ಮಹಿಳೆಗೆ ಪ್ರತಿದಿನ ನಮಾಜ್ ಮಾಡು ಅಂತ ಫೋರ್ಸ್ ಮಾಡ್ತಾ ಇದ್ರು. ಹಾಗೇನೆ ಆಕೆಗೆ ಬೀಫ್ ತಿನ್ನು ಅಂತ ಕೂಡ ಫೋರ್ಸ್ ಮಾಡ್ತಾ ಇದ್ರು. ಆಸಿಫ್ ಹಾಗೂ ಶಫಿ ಎನ್ನುವವರು ಒಬ್ಬ ಮಹಿಳೆಯ ಚೆಸ್ಟ್ ಹಾಗೂ ಥೈಸ್ ಗಳನ್ನ ಟಚ್ ಮಾಡಿದ್ರು.
ಆಫೀಸ್ನಲ್ಲಿ ಎಲ್ಲಾ ಮಹಿಳಾ ಸಿಬ್ಬಂದಿಯ ಪರ್ಸನಲ್ ಲೈಫ್ ಬಗ್ಗೆ ಅವರು ಮಾತಾಡ್ಕೊಳ್ತಾ ಇದ್ರು. ಇಲ್ಲಿದ್ದಂತಹ ಒಬ್ಬ ಪುರುಷ ವಿಕ್ಟಿಮ್ ಹೇಳ್ತಾನೆ, ಅವನ ಧರ್ಮದ ಬಗ್ಗೆ ಅವರುಗಳು ಪದೇ ಪದೇ ಸವಾಲುಗಳನ್ನ ಹಾಕ್ತಾ ಇದ್ರು. ಹಾಗೇನೆ ಅವರ ಧರ್ಮದ ದೇವರುಗಳನ್ನ ಅವರು ಆಡ್ಕೊಂಡು ನಗ್ತಾ ಇದ್ರು. ಅವನಿಗೂ ಸಹ ಅವರು ದಿನನಿತ್ಯ ನಾನ್ ವೆಜಿಟೇರಿಯನ್ ಫುಡ್ ತಿನ್ನು ಅಂತ ಫೋರ್ಸ್ ಮಾಡ್ತಾ ಇದ್ರು ಅಂತ ಅವನು ಹೇಳಿಕೆ ಕೊಟ್ಟಿದ್ದಾನೆ. ಹಿಂದೂ ದೇವರುಗಳ ಬಗ್ಗೆ ಯಾವಾಗಲೂ ಕೆಟ್ಟದಾಗಿ ಮಾತನಾಡ್ತಾ ಇದ್ರು. ಹಾಗೇನೆ ಅವರು ಫಾಲೋ ಮಾಡ್ತಿದ್ದಂತಹ ದೇವರ ಬಗ್ಗೆ ಅವರು ಪ್ರೈಸ್ ಮಾಡ್ಕೊಳ್ತಾ ಇದ್ರು. 2022ರಿಂದ 2026ರವರೆಗೆ ಅಂದ್ರೆ ಲಿಟ್ರಲಿ 4 ವರ್ಷಗಳ ಕಾಲ ಇವರ ಕಿರುಕುಳವನ್ನ ಈ ಮುಗ್ಧರು ಸಹಿಸಿಕೊಂಡು ಬಂದಿದ್ದಾರೆ. ಇದರಲ್ಲಿ ಒಬ್ಬ ದಲಿತ ಮಹಿಳೆಯ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಮೊದಲನೇ ಕಂಪ್ಲೇಂಟ್ ಬಂದಿದ್ದು ಕೂಡ ಈಕೆಯಿಂದಲೇ. ಈಕೆ ಒಬ್ಬ ಅವಿವಾಹಿತೆಯಾಗಿದ್ಲು. ಈಕೆಗೂ ಹಾಗೂ ಡ್ಯಾನಿಶ್ಗೂ 2022ರಿಂದಲೇ ಫ್ರೆಂಡ್ಶಿಪ್ ಇತ್ತು. ಈಕೆ ಹಾಗೂ ಅವನು ಕಾಲೇಜಿನಿಂದಲೇ ಫ್ರೆಂಡ್ಸ್ ಆಗಿದ್ರು. ಡ್ಯಾನಿಶ್ ಹಾಗೂ ಈಕೆ ಇಬ್ರು 2022ರಿಂದಲೂ ಇದೇ ಕಂಪನಿಯಲ್ಲಿ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಸ್ಟಡೀಸ್ ನಿಂದಲೂ ಇವರಿಬ್ರು ಜೊತೆಗೆ ಇದ್ರು. ಅಂದ್ರೆ ಕಾಲೇಜಿನಿಂದಲೂ ಇವರಿಬ್ರು ಫ್ರೆಂಡ್ಸ್ ಆಗಿದ್ರು. ಆಗ್ಲೇನೆ ಅವನು ಈಕೆಗೆ ನಿನ್ಗೆ ಒಂದೊಳ್ಳೆ ಕಂಪ್ನಿಲಿ ಕೆಲಸ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದ. ಒಂದಿನ ಆಕೆಗೆ ಅವನು ಅಚಾನಕ್ ಆಗಿ ಕಿಸ್ ಮಾಡ್ದ. ನಂತರ ಅವಳಿಗೆ ನೀನು ನನ್ನನ್ನ ಮದುವೆ ಆಗ್ಬೇಕು ಅಂತ ಗಂಟು ಬಿದ್ದ. ಆಮೇಲೆ ಅವನ ಕಂಪ್ನಿಯಲ್ಲೇ ಆಕೆಗೆ ಕೆಲಸ ಕೊಡಿಸಿದ. ಡ್ಯಾನಿಶ್ ಒಂದು ದಿನ ಆಕೆಯನ್ನ ಹೇಗೋ ಮನವೊಲಿಸಿ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾನೆ. ಅವನು ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡ್ಕೊಂಡಿರ್ತಾನೆ. ತೌಸಿಫ್ ಇದನ್ನೆಲ್ಲ ತಿಳ್ಕೊಂಡು ನೀನೇನಾದ್ರೂ ನನ್ನ ಜೊತೆ ಬರ್ದೆ ಹೋದ್ರೆ ಆ ವಿಡಿಯೋವನ್ನ ನಿಮ್ಮ ಮನೆಯವರಿಗೆ ತೋರಿಸ್ತೀನಿ ಅಂತ ಹೆದರಿಸಿ ಆಕೆಯನ್ನ ಅವನು ಸಹ ಕೆಟ್ಟದಾಗಿ ಯೂಸ್ ಮಾಡ್ಕೊಳ್ತಾನೆ. ಫೆಬ್ರವರಿಯಲ್ಲಿ ಈಕೆಗೆ ಒಂದು ಕರೆ ಬರುತ್ತೆ. ಅದು ಬೇರೆ ಯಾರದ್ದೋ ಆಗಿರಲ್ಲ, ಬದಲಿಗೆ ಡ್ಯಾನಿಶ್ನ ವೈಫ್ನದ್ದಾಗಿತ್ತು. ಅವನಿಗೆ ಆಲ್ರೆಡಿ ಮದುವೆ ಆಗಿ 2 ಮಕ್ಕಳಿದಾವೆ ಅಂತ ಆಕೆಯಿಂದಲೇ ಗೊತ್ತಾಯ್ತು. ಇದರ ಬಗ್ಗೆ ಆ ಮಹಿಳೆ ಡ್ಯಾನಿಶ್ನ ಬಳಿ ಕನ್ಫ್ರಂಟ್ ಮಾಡಿದಾಗ, ನಾನು ನಿನ್ನನ್ನ ಯಾವತ್ತೂ ಮದುವೆ ಆಗ್ಬೇಕು ಅಂತ ಬಯಸೇ ಇಲ್ಲ ಅಂತ ಡ್ಯಾನಿಶ್ ಹೇಳ್ತಾನೆ. ಇವರೆಲ್ಲ ಮನುಷ್ಯರ ಅಥವಾ ಮೃಗಗಳ? ಸೀನಿಯರ್ಸ್, ಸುಪೀರಿಯರ್ಸ್, HRD ಇವ್ರಿಗೆಲ್ಲ ಇಷ್ಟೊಂದೆಲ್ಲ ಕಂಪ್ಲೇಂಟ್ ಬಂದ ಮೇಲೂ ಅವರು ಅವುಗಳನ್ನ ಇಗ್ನೋರ್ ಮಾಡ್ತಾರೆ. ತೌಸಿಫ್ ಹಾಗೂ ಡ್ಯಾನಿಶ್ HR ನಿದಾ ಖಾನ್ನ ಜೊತೆ ಸೇರ್ಕೊಂಡು ಹಿಂದೂ ಕಲ್ಚರ್ ಹಾಗೂ ಹಿಂದೂ ದೇವತೆಗಳ ಬಗ್ಗೆ ಆಫೀಸ್ನಲ್ಲಿ ಕೆಟ್ಟದಾಗಿ ಹಬ್ಬಿಸ್ತಾ ಇದ್ರು. ನಾಸಿಕ್ನ ಈ ಕೇಸ್ನಲ್ಲಿ SIT ರಚನೆಯಾಯಿತು. FIR ರಿಜಿಸ್ಟರ್ ಆಯಿತು. NIA ಇಂದ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆದ್ರೆ ದುಃಖದ ಸಂಗತಿ ಏನಂದ್ರೆ ಇಂತಹ ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬಾರದೆ ಅಲ್ಲೇ ಅಳಿಸಿ ಹೋಗಿರುತ್ತವೆ. FIR ರಿಜಿಸ್ಟರ್ ಆಗೋದಿರ್ಲಿ, ಅವುಗಳು ಯಾರ ಕಣ್ಣಿಗೂ ಕಾಣಿಸೋದು ಇಲ್ಲ. ಹಾಗೇನೆ ನಾವೆಲ್ಲರೂ ವಿಕ್ಟಿಮ್ನನ್ನ ಸಪ್ರೆಸ್ ಮಾಡ್ಬಿಡ್ತೀವಿ. ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ಸ್ಪೆಸಿಫಿಕಲಿ ಅವರ ಹಿಂದೆ ಹೋಗಿ ಅವರನ್ನ ಸ್ಟ್ರಾಟಜೀಸ್ ಮುಖಾಂತರ ಮೆಂಟಲಿ ಕುಗ್ಗಿಸಿ ಬಿಡ್ತಾರೆ. ಇದು ಒಂದು ಆರ್ಗನೈಸ್ಡ್ ರ್ಯಾಕೆಟ್. ಇಂಡಿಯಾದ ಸೋ ಕಾಲ್ಡ್ ಲಿಬರಲ್ಸ್ ಹೇಳ್ತಾರೆ, ಹಿಂದೂಗಳೆಲ್ಲ ಸೇರಿ ಒಂದು ಪರ್ಟಿಕ್ಯುಲರ್ ರಿಲಿಜಿಯನ್ನ ಸಪ್ರೆಸ್ ಮಾಡೋದಕ್ಕೋಸ್ಕರ ದಿನನಿತ್ಯ ಒಂದು ಹೊಸ ಪ್ರೊಪಗ್ಯಾಂಡವನ್ನ ಹೂಡ್ತಾರೆ ಅಂತ. ಇವರುಗಳದ್ದು ಪ್ರತಿದಿನ ಲಿಟ್ರಲಿ ಪ್ರತಿದಿನ ಒಂದು ಹೊಸ ಅವಾಂತರ ಇದ್ದೇ ಇರುತ್ತೆ. ಎಲ್ಲ ಮುಸಲ್ಮಾನರು ಈ ರೀತಿ ಇರ್ತಾರೆ ಅಂತ ನಾನು ಹೇಳೋಲ್ಲ. ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡೋರು ನಿಜವಾದ ಮುಸಲ್ಮಾನರು ಅಲ್ಲವೇ ಅಲ್ಲ. ಲಿಬರಲ್ಸ್ ಗಳ ಲೈನ್ ಆಫ್ ಥಾಟ್ ಏನಪ್ಪಾ ಅಂದ್ರೆ, ಮೊದಲು ವಿಕ್ಟಿಮ್ ನ ಧರ್ಮ ಕೇಳ್ತಾರೆ, ಆಮೇಲೆ ಅಕ್ಯೂಸ್ಡ್ ನ ಧರ್ಮ ಕೇಳ್ತಾರೆ. ಇವೆರಡರುಗಳ ಆಧಾರದ ಮೇಲೆ ನ್ಯೂಸ್ ನಿಜಾನ ಅಥವಾ ಪ್ರೊಪಗ್ಯಾಂಡಾನ ಅಂತ ಇವರುಗಳೇ ಡಿಸೈಡ್ ಮಾಡಿಬಿಡ್ತಾರೆ. ಈ ವ್ಯಕ್ತಿಗಳು ಜಡ್ಜ್, ಜ್ಯೂರಿ, ಎಕ್ಸಿಕ್ಯೂಷನರ್ ಎಲ್ಲವೂ ಇವರೇ ಆಗ್ಬಿಡ್ತಾರೆ. ಇವರೊಂದಿಗೆ ಯಾರು ಒಗ್ಗೂಡಲ್ವೋ ಅವರುಗಳನ್ನ ಇವರು ಅಂಧಭಕ್ತರು ಅಂತ ಕರೀತಾರೆ. ನಾವು ಹಿಂದೂಗಳು ಯಾವುದೇ ಒಂದು ಸಮಸ್ಯೆಯನ್ನ ಕೂತು ಪರಿಹಾರ ಮಾಡ್ಕೊಳ್ಳಲ್ಲ, ಅದನ್ನ ಮಾತಾಡಿ ಸಮಸ್ಯೆನ ಸರಿ ಮಾಡ್ಕೊಳ್ಳಲ್ಲ. ಬದಲಿಗೆ ಜೋರಾಗಿ ಮಾತನಾಡಿ ಅಥವಾ ಜೋರಾಗಿ ನಾಯ್ಸ್ ಮಾಡಿ ಅದನ್ನ ಸರಿ ಮಾಡಕ್ ಹೋಗ್ತೀವಿ. ಆದ್ರೆ ಅದು ಸರಿ ಆಗೋದಿಲ್ಲ. ಇದೇ ನಮ್ಮ ಇಂಡಿಯಾದ ದೊಡ್ಡ ಸಮಸ್ಯೆ. ಕೇರಳ ಸ್ಟೋರಿಯಂತಹ ಮೂವಿಗಳನ್ನ ಪ್ರೊಪಗ್ಯಾಂಡಾ ಅಂತ ಕರೀತಾರೆ. ಕೇರಳ ಸ್ಟೋರಿ 2 ಅಂತಹ ಮೂವಿಗಳನ್ನ ಎಲ್ಲರೂ ಇಗ್ನೋರ್ ಮಾಡಿಬಿಡ್ತಾರೆ. ಅದರ ಆಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ಗಳ ಬಗ್ಗೆ ನಾವು ಕೆಟ್ಟದಾಗಿ ಕಾಮೆಂಟ್ ಮಾಡ್ತೀವಿ. ಹಾಗೇನೆ ಇವರುಗಳನ್ನ ಬೈಕಾಟ್ ಮಾಡಿ ಅಂತ ಹೇಳ್ತಾರೆ. ಈ ರೀತಿಯ ಘಟನೆಗಳು ನಮ್ಮ ಅಕ್ಕಪಕ್ಕನೋ ಅಥವಾ ನಮ್ಮ ಮನೇಲೆ ನಡೆದ್ರೆ ನಾವೇನ್ ಮಾಡ್ತೀವಿ? ನಮ್ಮ ತಲೆ ಕೆಳಗಾಕಿ ನಿಲ್ತೀವಿ ಅಷ್ಟೇ. ನಮ್ಮ ಧರ್ಮದ ಬಗ್ಗೆ ನಮಗೆ ಗರ್ವ ಇರಬೇಕು. ನಮ್ಮ ರಿಲಿಜಿಯನ್ಗೆ ಎಷ್ಟೋ ವರ್ಷಗಳ ಹಳೆಯ ಇತಿಹಾಸವಿದೆ.
ನಮ್ಮ ಕಲ್ಚರ್, ನಮ್ಮ ರಿಚುಯಲ್ಸ್ ಎಲ್ಲವೂ ಅತ್ಯಂತ ಉತ್ಕೃಷ್ಟವಾದವು. ಜಗತ್ತಿನ ಅತ್ಯಂತ ಹಳೆಯ ಸಿವಿಲೈಸೇಷನ್ಗಳಲ್ಲಿ ಇನ್ನೂ ಆದರೂ ಉಳ್ಕೊಂಡಿರೋದು ನಮ್ಮದೊಂದೇ ಸಿವಿಲೈಸೇಷನ್. ನೀವು ಗಮನಿಸಬಹುದು, ಮೆಸೊಪೊಟೋಮಿಯಾ, ಗ್ರೀಕ್, ಮೆಕ್ಸಿಕೋ ಅಥವಾ ಈಜಿಪ್ಟ್ ಸಿವಿಲೈಸೇಷನ್ಗಳು ಆಲ್ರೆಡಿ ನಶಿಸಿ ಹೋಗಿವೆ. ಇಷ್ಟೊಂದು ಹಳೆಯ ಇತಿಹಾಸವನ್ನ ನಮ್ಮದೊಂದೇ ಸಿವಿಲೈಸೇಷನ್ ಕ್ಯಾರಿ ಮಾಡ್ತಾ ಇರೋದು. ಇಷ್ಟೆಲ್ಲ ಏನ್ಷಿಯಂಟ್ ಸಿವಿಲೈಸೇಷನ್ಗಳು ಇಬ್ರಾಹಿಮಿಕ್ ರಿಲಿಜಿಯನ್ ಇಂದಾಗಿ ನಾಶ ಆಗಿ ಹೋದ್ವು. ಒಂದು ಸಿಸ್ಟಮ್ಯಾಟಿಕ್ ಕ್ಯಾಂಪೇನ್ ನಡೆಸ್ತಾರೆ. ಅದರಲ್ಲಿ ನಮ್ಮನ್ನ ನಮ್ಮ ರೂಟ್ಸ್ ನಿಂದ ದೂರ ಮಾಡೋಕೆ ಟ್ರೈ ಮಾಡ್ತಾರೆ. ನಮ್ಮೆಲ್ಲ ದೇವರುಗಳು ಸುಳ್ಳು, ನಮ್ಮ ಟ್ರೆಡಿಷನ್ಸ್ಗಳು ಸುಳ್ಳು, ನಮ್ಮ ರೀತಿ ನೀತಿ, ನಮ್ಮ ಕಲ್ಚರ್ ಎಲ್ಲವೂ ಸುಳ್ಳು. ಆದ್ರಿಂದ ನಮ್ಮ ಕಡೆ ಬನ್ನಿ ಅಂತ ಅವರು ನಮ್ಮನ್ನ ಆದಷ್ಟು ಸೆಳೆಯೋಕೆ ಟ್ರೈ ಮಾಡ್ತಾರೆ. ಒಂದೇ ಒಂದ್ಸಾರಿ ನಮಾಜ್ ಮಾಡ್ಬಿಡು, ನಿನ್ನೆಲ್ಲ ಕಷ್ಟಗಳು ದೂರ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಈ ಸಾಲಿನಲ್ಲಿ ನಮ್ಮ ಫಿಲ್ಮ್ಸ್ಗಳೇನು ಕಡಿಮೆ ಇಲ್ಲ. ಜರ್ಮ್ಸ್ ಆಫ್ ಬಾಲಿವುಡ್ ಎನ್ನುವ ಪೇಜ್ಗೆ ಹೋಗಿ ಅವರ ಪೋಸ್ಟ್ಗಳನ್ನ ಚೆಕ್ ಮಾಡಿ. ನಮ್ಮ ಬಾಲಿವುಡ್ ಮೂವಿಗಳು ಸಹ ಇದನ್ನೇ ಹೇಳ್ತವೆ. ನಾಸಿಕ್ನ ರೀತಿಯ ಕೇಸ್ ಇದೊಂದೇ ಅಲ್ಲ. ಈ ಕೇಸ್ ಬೆಳಕಿಗೆ ಬಂದಾಗಿನಿಂದ ತುಂಬಾ ಜನರು ಅನಾನಿಮಸ್ಲಿ ತಮ್ಮ ಕಾರ್ಪೊರೇಟ್ ಹಾರರ್ ಸ್ಟೋರಿಗಳನ್ನ ಬೆಳಕಿಗೆ ತರ್ತಾ ಇದ್ದಾರೆ. ಅವರ ಕಂಪನಿಗಳಲ್ಲೂ ಈ ರೀತಿಯಾದಂತಹ ಡಿಸ್ಕ್ರಿಮಿನೇಟರಿ ಕೆಲಸಗಳು ನಡೀತಿವೆ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಎಲ್ಲಿವರೆಗೂ ನಾವು ನಮ್ ಜೊತೆ ಏನು ನಡೀತಿಲ್ಲ ಅಂತ ಪ್ರಿಟೆಂಡ್ ಮಾಡ್ಕೊಳ್ಳೋಣ ಹೇಳಿ? ಇದೆಲ್ಲವೂ ನಮ್ಮದೇ ಫಾಲ್ಟ್. ಈ ಕೇಸನ್ನ ನೋಡಿದಾಗ ನಮಗನ್ಸೋದು, ದಿನನಿತ್ಯ ಕೆಲಸ ಮಾಡುವಂತಹ ಮಹಿಳೆಯರಿಗೆ ನಮ್ಮ ವ್ಯವಸ್ಥೆ ಸುರಕ್ಷತೆಯನ್ನ ನೀಡೋದ್ರಲ್ಲಿ ಎಷ್ಟರ ಮಟ್ಟಿಗೆ ಸಶಕ್ತವಾಗಿದೆ ಮತ್ತು ಅದರಲ್ಲಿ ಯಶಸ್ಸನ್ನ ಪಡೆದುಕೊಂಡಿದೆ. ದಿಟ್ಟ ಮಹಿಳಾ ಪೊಲೀಸರು ಮಾಡಿರುವ ಅಂಡರ್ ಕವರ್ ಆಪರೇಷನ್ ಏನಪ್ಪಾ ಅಂದ್ರೆ, ಕಸ ಗುಡಿಸುವವರ ರೀತಿಯಲ್ಲಿ IT ಕಂಪನಿಯ ಒಳಗೆ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ಗಳು ಸೇರಿಕೊಳ್ತಾರೆ. ಅಲ್ಲಿ ಕೆಲಸ ಮಾಡುವವರ ರೀತಿಯಲ್ಲಿ ವರ್ತನೆ ಮಾಡಿ ಅಲ್ಲಿ ನಡೀತಿದ್ದಂತಹ ಈ ದುಷ್ಕೃತ್ಯಗಳನ್ನ ಅವರು ತಿಳ್ಕೊಳ್ತಾರೆ. ಪ್ರತಿದಿನ ಅವರು ಇವರ ಮೇಲೆ ದಬ್ಬಾಳಿಕೆಗಳನ್ನ ಮಾಡ್ತಿದ್ದದನ್ನ ಅವರು ನೋಡ್ತಾರೆ. ಹಾಗೇನೆ ಅಲ್ಲಿ ನಡೀತಿದ್ದಂತಹ ಎಲ್ಲದನ್ನ ತಿಳ್ಕೊಂಡು ಅದರಗಳ ಎವಿಡೆನ್ಸ್ ಗಳನ್ನ ಅವರು ಕಲೆ ಹಾಕ್ತಾರೆ. ಹೆಚ್ಚು ಕಡಿಮೆ 15ರಿಂದ 20 ದಿನಗಳ ಕಾರ್ಯಾಚರಣೆಯಲ್ಲಿ ಪೊಲೀಸರು ಸಾಕಷ್ಟು ಎವಿಡೆನ್ಸ್ ಗಳನ್ನ ಕಲೆ ಹಾಕಿದ್ರು. ಅಂಡರ್ ಕವರ್ ಆದಂತಹ ಪೊಲೀಸರು ಅಲ್ಲಿ ನಡೀತಿದ್ದಂತಹ ಘಟನೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿ ಎಲ್ಲ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇದೊಂದು BPO ಸಂಸ್ಥೆ ಆಗಿದ್ದು ಇಲ್ಲಿ ಆದಷ್ಟು ಬಡ ಕುಟುಂಬದಿಂದ ಬಂದಂತಹ ಮಹಿಳೆಯರು ಕೆಲಸ ಮಾಡ್ತಿದ್ರು. ಇದೇ ಅವರಿಗೆ ಬಂಡವಾಳವಾಯಿತು ಈ ಮಹಿಳೆಯರನ್ನ ಟ್ರ್ಯಾಪ್ ಮಾಡ್ಕೊಳ್ಳೋದಕ್ಕೆ. ಮಾರ್ಚ್ 26ನೇ ತಾರೀಕು ಇವರ ಮೇಲೆ ಮೊದಲನೇ FIR ದಾಖಲಾಗುತ್ತೆ. ಇದಾದ ಮೇಲೆ ಒಂದರ ಮೇಲೆ ಒಂದರಂತೆ ಬರೋಬ್ಬರಿ 9 FIRಗಳು ಇವರ ವಿರುದ್ಧ ದಾಖಲಾಗುತ್ತವೆ. ಬಹುತೇಕ FIRಗಳಲ್ಲಿ ಇದ್ದದ್ದು ಹೆಣ್ಣು ಮಕ್ಕಳ ಜೊತೆ ಅನುಚಿತ ವರ್ತನೆ, ಹಿಂದೂ ದೇವರುಗಳ ನಿಂದನೆ ಹಾಗೂ ಮತಾಂತರ ಮಾಡುವುದಕ್ಕೆ ಪ್ರಯತ್ನಿಸುತ್ತಿದ್ರು ಅನ್ನೋದು ಆಗಿತ್ತು. ಈಗ ಸದ್ಯಕ್ಕೆ ಪೊಲೀಸರು 7 ಮಂದಿ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ. ಅದರಲ್ಲಿ ನಿದಾ ಖಾನ್ ಎನ್ನುವಾಕೆ ತಲೆಮರೆಸಿಕೊಂಡಿದ್ದಳು. ಈಗ ನಿದಾ ಖಾನ್ ಎಲ್ಲಿಂದಲೋ ಪ್ರತ್ಯಕ್ಷವಾಗಿ ಕೋರ್ಟ್ನ ಮೊರೆ ಹೋಗಿದ್ದಾಳೆ. ನಾನೀಗ ಪ್ರೆಗ್ನೆಂಟ್ ಇದ್ದೀನಿ, ನನಗೆ ಬೇಲ್ನ ಅವಶ್ಯಕತೆ ಇದೆ ಅಂತ ಕೋರ್ಕೊಂಡಿದ್ದಾಳೆ. TCS ಕಂಪನಿ ಇವರನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿದೆ ಎಂದು ತಿಳಿಸಲಾಗಿದೆ. COO ನೇತೃತ್ವದಲ್ಲಿ ಕಂಪನಿ ಒಂದು ಸಮಿತಿಯನ್ನ ರಚಿಸಿದ್ದಾರೆ. ಈ ಸಮಿತಿ ಪ್ರತಿಯೊಂದು ಬ್ರಾಂಚ್ಗಳಲ್ಲಿ ತನಿಖೆ ನಡೆಸಲಿದೆ ಎಂದು ಕಂಪನಿ ತಿಳಿಸಿದೆ. ಫ್ರೆಂಡ್ಸ್, ನಮ್ಮದೊಂದು ಸೆಕ್ಯುಲರ್ ಕಂಟ್ರಿ. ಇಲ್ಲಿ ಅವರವರಿಗೆ ಅವರದ್ದೇ ಆದ ಧರ್ಮಗಳಿವೆ ಹಾಗೂ ಆಚರಣೆಗಳಿವೆ. ಅವುಗಳನ್ನ ಇನ್ನೊಬ್ರು ಯಾರೋ ಬಂದು ಬದಲಾಯಿಸೋಕೆ ಪ್ರಯತ್ನಿಸೋದಾಗ್ಲಿ ಅಥವಾ ಬದಲಾಯಿಸ್ಕೋ ಅಂತ ಹೇಳೋದಾಗ್ಲಿ ಮಾಡಬಾರದು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ಈ ಹೊತ್ತಿನ ಟಾಪಿಕ್. ಮತ್ತೆ ಮುಂದಿನ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರೂ ಸುಖವಾಗಿರಿ, ಸಂತೋಷವಾಗಿರಿ ಹಾಗೂ ಆರೋಗ್ಯವಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ಲೈಕ್ ಹಾಗೂ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.